ಸೀರಿಯಲಲ್ಲಿ ಸ್ಟಾರ್ಟಿಂಗಲ್ಲಿ ಅದೇ ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಮಾಡಿರ್ತಾರೆ. ಯಾಕಂದರೆ ಅಜ್ಜಾಗ ಅವರೆಲ್ಲ ದುಡ್ಡು ಕೊಡ್ತಾರೆ. ನೋಡಪ್ಪ ನೀನು ಕಷ್ಟ ಕಾಲದಲ್ಲಿ ನಮಗೆಲ್ಲ ದುಡ್ಡು ಇಲ್ಲದೇ ಹೆಲ್ಪ್ ಮಾಡಿದ್ಯಾ, ಪ್ರೆಗ್ನೆಂಟ್ ಕ್ಲಿನಿಕ್ ಸುಟ್ಟೋಗಿದೆ, ನಾವು ಎಷ್ಟು ಕೊಡ್ತೀವಿ ಅಷ್ಟು ನೀನು ಪ್ರೀತಿಯಿಂದ ತೊಗೋಬೇಕಂತೇಳಿ ಎಲ್ಲರೂ ಒಬ್ಬೊಬ್ಬರು 500 ರೂಪಾಯಿ ಅಜ್ಜ ಆಂಟಿ ಅವರು ಯಾರ್ಯಾರು ಎಷ್ಟೊಂದು ಜನ ಬಂದೆಲ್ಲ ದುಡ್ಡು ಕೊಟ್ಟಿರ್ತಾರೆ. ಎಷ್ಟೊಂದು ನೋಡಿ ಪ್ರೇಮ ಜನ ಎಲ್ಲ ಎಷ್ಟು ಹೆಲ್ಪ್ ಮಾಡ್ತಾಯಿದ್ದಾರೆ ಅಂದರೆ ನಾವು ಮಾಡಿರೋ ಸಹಾಯ ನಮ್ಮ ಜೊತೆನೇ ಇರ್ತೈತಿ ಅಂತಾರಲ್ಲ, ಅದು ನಿಜ ಕಣು ಅಂತೆಲ್ಲ ಹೇಳ್ತಾ ಅವಾಗೆಲ್ಲರೂ ಹೋಗ್ಬಿಡ್ತಾರೆ. ಸರಿ ಇದೆಲ್ಲ ಕ್ಲೀನ್ ಮಾಡಬೇಕಂತೆಲ್ಲ ಇದೆಲ್ಲ ಕ್ಲೀನ್ ಮಾಡು ಅಂತೆಲ್ಲ. ನೋಡಿ ಪ್ರೇಮ ಎಷ್ಟು ದುಡ್ಡು ಬಂದಿದೆ ನನಗೆ ಅಂತೆಲ್ಲ. ಏನು ಹಾರಿಸ್ತಾರೆ ಅವರು? ಹಾಂ ಇದೇ ಟೈಮಿಗೆ ಅವಾಗ ದುಡ್ಡು ಎಣಿಸ್ಕೊತಾನ. ನೋಡಿ ಪ್ರೇಮ ಇಷ್ಟೊಂದು ದುಡ್ಡು ಐತಿ, ಹೋಗು ತಗೋ ಒಂದು 5,000 ರೂಪಾಯಿ ನಾನು ತೊಗೊಂಡು ದಿನಸಿ ರೇಷನ್ ಎಲ್ಲ ತೊಗೊಂಬರ್ತೀನಿ, ಇನ್ನು ಉಳಿದಿದ್ದು ನಿನ್ನ ಈ ಮಂತ್ಲಿ ಸೇವಿಂಗ್ಸ್ ಅಂತ ಎತ್ತಿಟ್ಕೊ ಅಂತೆಲ್ಲ ಹೇಳ್ತಾ. ಸರಿ ರಾಮ್ ಅಂತೆಲ್ಲ ಹೇಳಿ, ಸರಿ ನಾನು ಇದೆಲ್ಲ ಕ್ಲೀನ್ ಮಾಡ್ತೀನಿ ಅಂತಂದೇಳಿ ಅದು ಸೇವಿಂಗ್ಸ್ ದುಡ್ಡು ಕೊಟ್ಟು ಹೋಗಿರ್ತಾನೆ. ಕಿರಾಣಿ ತೊಗೊಂಬರೋಣ ಅಂತೇಳಿ ಈ ಕಡೆ ಕಾವ್ಯ ರೂಮೊಳಗೆ ಟ್ಯಾಂಕ್ಸ್ ಬಿದ್ದು ನೀನು ನನ್ನ ಕಷ್ಟಕ್ಕೆ ಹಾಗೆ ನನ್ನ ಕೈ ನೋವು ನೋಡಿ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಅಂದ್ರೆ ನಾನೇ ಆಯಿಂಟ್ಮೆಂಟ್ ಹಚ್ಚಿನಿ ನಿನಗೆ ಅಂತೆಲ್ಲ ಹೇಳ್ತಾ. ಓಹೋ ಅಲ್ಲಿ ಇಲ್ಲಿ ಯಾರೋ ಬಂದಿದ್ರು ಅಜ್ಜ ಒಬ್ಬರು ಪಂಬ್ಲರ್ನ ಕಳಿಸಿದ್ರು. ಹೋಗಿ ಪಂಬ್ಲರೆಲ್ಲ ಬಂದು ನನಗೆ ಯಾಕೆ ಒಂದು ಹುಡುಗಿ ಕೈಗೆ ಆಯಿಂಟ್ಮೆಂಟ್ ಎಲ್ಲ ಹಚ್ತಾನ ಅಂತೆಲ್ಲ ಹೇಳ್ತಾರೆ. ಅವರೇ ಇರಬೇಕೆ ನನ್ನ ರೆಸ್ಟ್ ರೂಮಿಂದ ಬರೋಕ್ಕೂ ಅವರೇ ಅಲ್ಲಿದ್ದ ಹೋಗೋಕ್ಕೂ ಅವರೇ ನನ್ನ ಕೈ ನೋವಾಗಿದ್ದು ನೋಡಿ ಹಚ್ಚಿರ್ಬೋದು ಬಿಡು ಅಂತೆಲ್ಲ ಹೇಳ್ತಾರೆ. ಏನೋ ಒಂದು ಅರ್ಥ ಆಗ್ತಾಯಿಲ್ಲ ರಾಘವೇಂದ್ರ ಸ್ವಾಮಿ ಅಂತೆಲ್ಲ ಹೇಳ್ತಾ. ಮಾದೇವ ಅಂತ ಈಗಂದರೆ ಮಾದೇವ ಅಂತ ನೀನು ಅಂದರೆ ನಂಗೆ ಕಿರಿಕಿರಿ. ಅಲ್ಲೇ ನೀನು ರಾಯರ್ ಅನ್ಬೋದು, ನಾನು ಮಾದೇವ ಅನ್ಬಾರ್ದ, ನಾನು ಬೆಟ್ಟದ ಮಾದೇವ ಅಂತೆಲ್ಲ ಹೇಳ್ತೀನಿ ಅಂತೆಲ್ಲ ಹೇಳ್ತಾ. ರಾಯರೇ ನನ್ನ ಫಸ್ಟ್ ಇದ್ದಾನು ಡೇ 1 ನನ್ನ ಯಾರೋ ಕಾಪಾಡ್ತಾ ಇದ್ದಾರೆ ಅಂತ ನಂಗೆ ಅನ್ನಿಸ್ತೆ ರಾಯರೇ ಅಂತ. ಓ ಕಾವ್ಯ ನಾನು ಕಣಮ್ಮಿ ಅಂತೆಲ್ಲ ಹೇಳ್ತಾನೆ. ಈ ಕಡೆ ಜನರಲ್ ಸ್ಟೋರಿಗೆ ಬಂದಿರ್ತಾನೆ. ಜನರಲ್ ಸ್ಟೋರಿಗೆ ಅಪೋಸಿಟ್ ಅದೇ ರೇಷನ್ ತೊಗೊಂಬಂದ ದಿನಸಿ ತರೋಣ ಅಂತ ಬಂದ ರಾಮ್ ಈ ಕಡೆ ಸೀರೆ ಅಂಗಡಿ ನೋಡಿ ಬೈ 1 get 1 ಅಂತೆಲ್ಲ ಆಫರ್ ಇರ್ತಲ್ಲ ನೋಡಿ, ಇದು ತೊಗೊಳೋಣ ಅಂತೆಲ್ಲ ಯೋಚನೆ ಮಾಡಿ, ಓಹೋ ಸೇವಿಂಗ್ಸ್ ಮಾಡಿ ಬಂದಿರನಲ್ಲ, ಇದು ಸೀರೆ ತೊಗೊಂಡೋಗ್ಬಿಡೋಣ, ಪ್ರೇಮ ಹತ್ರ ದುಡ್ಡು ಇರೋದಿಸ್ಕೊಂಡು ಸೀರೆ ತೊಗೊಳೋಣ ಅಂತ ರಾಮ ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಸೀರೆ ತೊಗೊಳೋಣ. ಸರ್ ಅಲ್ಲಿ ಹೊರಗಡೆ ಬೈ 1 get 1 ಅಂತ ಆಫರ್ ಎಲ್ಲ ಹಾಕಿದ್ದೀರಲ್ಲ ಹೆಂಗೆ ಸರ್ ಅಂತಂದು, ಆಫರಿನ ಇದೆ ಅಂದರೆ ಇನ್ನಪ್ಪ ಇದೆ, ಇವೇ ಸೀರೆ ನೋಡೋದು, ಈ ಸೀರೆ ಚೆನ್ನಾಗಿದೆನಾ ಅಂತೆಲ್ಲ, ನಿಮ್ಮ ಹೆಂಡ್ತಿಗ ಚೆನ್ನಾಗಿದೆ ತೊಗೊಳ್ಳಿ ಸರ್ ಅಂತ. ಇದಕ್ಕಿನ್ನ ಒಂದು ಫ್ರೀ ಅಂತೆಲ್ಲ ಹೇಳಿದ. ತೊಗೊಳಪ್ಪ ನಿಂಗೆ ಯಾವ್ದು ಬೇಕಾದರೆ ತೊಗೊ ಅಂತೆಲ್ಲ, ಇದು ತೊಗೊಳ್ಳಿ ಸರ್ ಚೆನ್ನಾಗಿರುತ್ತೆ ಅಂತೆಲ್ಲ. ಸರಿ ಅಂತೆಲ್ಲ ಇವೆರಡು ಪ್ಯಾಕ್ ಮಾಡಲ ಅಂತೆಲ್ಲ ಹೇಳ್ತಾ. ಸರಿ ಪ್ಯಾಕ್ ಮಾಡಿ ಸರ್ ಅಂತೆಲ್ಲ ಹೇಳಿ ಅವು ಪ್ಯಾಕ್ ಇಸ್ಕೊಂಡು ರಾಮ್ ಇಲ್ಲಿ ಮನೆಗೆ ಬರ್ತಾನೆ. ಅದನ್ನೆಲ್ಲ ಪ್ಯಾಕ್ 2 ಸೀರೆ ತಂದಿರ್ತಾನೆ. ಇದು ಗೊತ್ತಿರಲ್ಲ, ಇದು ಫ್ಲ್ಯಾಶ್ ಬ್ಯಾಕ್ ಅಂದರೆ ಒಂದು ಅದು ಯಾವುದು ವಿಷ್ಣುವರ್ಧನ್ದು ಮತ್ತು ಸಿನಿಮಾ ಇರ್ತದೆ ಸೂರ್ಯವಂಶ, ಆ ಥರ ಆಗಿಬಿಟ್ಟಿರ್ತೈತಿ. ಈ ಕಡೆ ಮಾದೇವ ಇದು ಫೋನಲ್ಲಿ ಪ್ರೇಮ ಅವರೇ ಅಂತೆಲ್ಲ ಹೇಳ್ತಾ ಇರ್ತಾನೆ. ಪ್ರೇಮ ಅವರೇ ಆ ಹಾಸ್ಟೆಲ್ ವಾರ್ಡನ್ನೇ 2 ದಿವಸ ಊರಿಗೆ ಹೋಗ್ತಾರಂತೆ, ನಾನೇ ವಾಚ್ಮನ್ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ, ನನಗೆ ಕೊಡಲ್ಲ. ಆ ಓನರು ನೋಡ್ಬಿಟ್ಟ, ವಾಚ್ಮನ್ ಅಂಕಲು ನೋಡ್ಬಿಟ್ಟಿದ್ರ ಕಾವ್ಯ. ಹೌದು ನಿಮ್ಮ ಕಾವ್ಯ ಗಂಡ ಅಂತ ವಾಚ್ಮನ್ ಅಂಕಲ್ಗೂ ಗೊತ್ತಿಲ್ಲ, PG ಓನರ್ಗೂ ಗೊತ್ತಿಲ್ಲ, ಅದಕ್ಕಾಗಿ ನಾನು ಹೇಳ್ತೀನಿ ಆ ರೀತಿ ಮಾಡು ಅಂತೆಲ್ಲ ಹೇಳ್ತಾನೆ. ಅಜ್ಜನ ಗೆಟಪ್ ಹಾಕೋ ಅಂತ ಆಕೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಳೆ. ಪ್ರೇಮ ಅವರೇ ನಿಮ್ಮ ತಲೆ ಎಲ್ಲಿರಬಾರ್ದಿತ್ತು, ಪ್ರೇಮ ಅವರೇ ನಿಮ್ಮ ತಲೆ ಐತಲ್ಲ ಅದೇನು ಪ್ರಾಚೀನ ವಸ್ತುಗಳೆಲ್ಲ ಐತಲ್ಲ, ಪುರಾತನ ವಸ್ತುಗಳು ಅಲ್ಲಿರಬೇಕಿತ್ತು ನಿಮ್ಮ ತಲೆ ಮ್ಯೂಸಿಯಮ್ನಲ್ಲಿ ಅಂತೆಲ್ಲ ಹೇಳ್ತಾರೆ. ಸರಿ ಅಂತ ನಾನು ನೋಡಪ್ಪ 2 ಥರದ್ದೆಲ್ಲ ಕೊಡೋಕ್ಕಾಗಂಗಿಲ್ಲ ಅಂತೆಲ್ಲ ಅವರು ಹೇಳಿದ್ರೆ PG ಓನರ್ ಹೋಗ್ಲಿ ಬಿಡಿ ಸರ್, ಅವ್ರ ಮನೆಯಲ್ಲಿ ಮೊಮ್ಮಗಳ ಮದುವೆ ಇರುತ್ತೆ 2 ದಿವಸ ಕೊಡಿ ಅಂತ ಕಾವ್ಯ ಹೇಳ್ತಾ. ಇಲ್ಲಮ್ಮ 2 ದಿವಸ ಇಡೀ ಲೇಡೀಸ್ PG ಯಾರು ನೋಡ್ಕೊಬೇಕು. ಅದೇ ಟೈಮಿಗೆ ಮಾದೇವ ನಾನು ನೋಡ್ಕೊತೀನಿ ಅಂತೆಲ್ಲ ಅಜ್ಜನ ವೇಷ ಹಾಕ್ಕೊಂಡು ಬಂದಿರ್ತಾನೆ. ಅಜ್ಜನ ವೇಷ ಹಾಕ್ಕೊಂಡು ಬಂದಾಗ ಇದೇನಿದು ಯಾರು ಅಂತ ಗೊತ್ತಿಲ್ಲ, ಹೆಂಗೆ ಕೆಲಸ ಕೊಡಬೇಕು ಅಂತ. ಆವಾಗ PG ಓನರ್ಗೆ ನನ್ನ ಹಳೆ ಫ್ರೆಂಡಪ್ಪ ಇವರು ಅಂತೆಲ್ಲ ಹೇಳ್ದೆ, ಈ ರಂಗನ ಹಳೆ ಫ್ರೆಂಡು ಅಂತೆಲ್ಲ ಹೇಳ್ದೆ. ನನಗೆ ಗೊತ್ತಿಲ್ಲ ಯಾವ ಫ್ರೆಂಡಪ್ಪ ಅಂತ ಹೇಳಿದೆ. ಅವ್ರ ರಂಗ ಅವರು ಆ ರಂಗನ ಹೆಗಲ ಮೇಲೆ ಕೈ ಹಾಕೊಂಡು ಈ ಕಡೆ ಬರ್ತಾರೆ. ಏ ತಾತಪ್ಪ ನಾನು ನಿನ್ನ ಪಂಬ್ಲರ್ ಮೊಮ್ಮಗ ಅಂತೆಲ್ಲ ಹೇಳ್ದೆ. ಓಹೋ ನೀನೇನಪ್ಪ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಸರಿ ಬಿಡು, ನನ್ನ ಬದಲು ಅಲ್ಲ ಕಣಪ್ಪ, ನನ್ನ ಕೆಲಸಕ್ಕೆ ಏನಾದರೂ ಧಕ್ಕೆ ಮಾಡಿಬಿಟ್ಟಿ ನಿಂದ ಏನಾಗಂಗಿಲ್ಲ ತಾತ, ನನ್ನ ಮೇಲೆ ಗ್ಯಾರಂಟಿ ಇಲ್ವಾ ನಿನಗೆ ಅಂತ. ಸರಿ ಬಿಡು ಅಂತೆಲ್ಲ ಹೇಗ. ಅದೇ ಟೈಮಿಗೆ ನನ್ನ ಬದಲು ಇವ್ರು ಮಾಡ್ತಾರಂತ. ಅದೇ ಟೈಮಿಗೆ ಕಾವ್ಯ ಬಿದ್ದೋಗ್ಬಿಡ್ತಾ. ಕಾವ್ಯ ಬಿದ್ದೋಗಿ ತಾತ ನಿಮ್ಮ ರಟ್ಟೆಯಲ್ಲಿ ಇನ್ನೂ ಎಷ್ಟು ಶಕ್ತಿ ಐತಲ್ಲ ಅಂತ ಆ ಫ್ರೆಂಡ್ ಹೇಳಿದಾಗ, ಇಲ್ಲ ಕಣವ್ವ ಮಿಲ್ಟ್ರಿನಲ್ಲಿ ಕೆಲಸ ಮಾಡಿದ್ನಲ್ಲ ಹಾಗಾಗಿ ಶಕ್ತಿ ಹಂಗೆ ಐತೆ ನನಗೆ ಅಂತೆಲ್ಲ ಹೇಳ್ತಾ. ಸರಿ ಬಿಡು ಅಂತೆಲ್ಲ ಹೇಳಿ ತಾತಪ್ಪ ನಿನ್ನ ಥ್ಯಾಂಕ್ಸ್ ಕಣಪ್ಪ, ನನ್ನ ಮೊಮ್ಮಗಳ ಮದುವೆಗೆ ಹೋಗಿ ಹೆಲ್ಪ್ ಮಾಡಿದೆ. ಇಲ್ಲಪ್ಪ ನಿನ್ನೆ ಥ್ಯಾಂಕ್ಸ್ ಹೇಳ್ಬೇಕು ನಾನು, ಎದಕ್ಕಂತ ಹೇಳಿದರೆ ನನ್ನ ಹುಡುಗಿನ ದಿನ ನೋಡೋಕೆ ಹೆಲ್ಪ್ ಮಾಡ್ತಾ ಇರೋದು ನೀನಂತ. ರಾಮ್ ಬಂದ್ಯಾ ದಿನಸಿ ತೊಗೊಂಬ ಅಂತೆಲ್ಲ ಹೇಳಿದ್ರೆ ದಿನಸಿ ತೊಗೊಂಡು ನೋಡಂದೆ
ಸೀರೆಗಳಿರ್ತಾವೆ, ಅದು ಬಾಕ್ಸ್ ಎಲ್ಲ ಹೊರಗೆ ತೆಗ್ದು ನೋಡ್ರೆ 2 ಸೀರೆಗಳಿರ್ತಾವೆ. ಏನು ರಾಮ್ ಜೀನ್ಸಿ ತೊಗೊಂಬಂದೆ ಅಂದರೆ ಸೀರೆ ಅದಕ್ಕೆ ತೊಗೊಂಬಂದೆ? ಇಲ್ಲ ಪ್ರೇಮ, ತಿಂಗಳವರೆಗೆ ಒಂದೇ ಸೀರೆ ಉಟ್ಕೊಂಡಿರ್ತೀಯಾ, ಅದಕ್ಕಂತ ಸೀರೆ ತಂದೆ, ಆ ಬಟ್ಟೆ ಎಲ್ಲ ಸುಟ್ಟೋಗ್ಬಿಟ್ಟಿದೆಯಲ್ಲ ಅಂತೆಲ್ಲ ಹೇಳ್ತಾನೆ. ಅಲ್ಲ ಕಣೋ, ಹೊಟ್ಟೆಗೆ ಏನು ಬೇಕು ಅಂದೆ, ಹೊಟ್ಟೆಗೆ ಏನು ತಿನ್ನೋದು ಇವಾಗ ಅಂತ. ಈ ರಾಮ್ ಒಂದು ದಿವಸ ಉಪವಾಸ ಅಲ್ಲ ಕಣೋ, 1 ತಿಂಗಳ ರೇಷನ್ ತರೋ ದುಡ್ಡು ನೀನು ಸೀರೆ ತಂದಿದ್ದು ಅಂತೆಲ್ಲ ಹೇಳ್ತಾನೆ. ಹೌದು, ನೀನೇನು ದೊಡ್ಡ ಸಾಹುಕಾರ, ನೀನು ಹೆಂಡ್ತಿ ಹಂಗೆ ಸೀರೆ ಉಟ್ಕೋಬೇಕು, ಇಷ್ಟು ಸೀರೆ ಉಟ್ಕೋಬೇಕು ಅನ್ನೋಕ್ಕಂತಂದು. ಇಲ್ಲಿ ಬಿಡು ಪ್ರೇಮ, ಎಷ್ಟು ಅಂತ ಬೈತೀಯ ನೀನು ಅಂತೆಲ್ಲ ಹೇಳ್ತಾ. ಸರಿ, ಅದು ನಾನು ಸೇವಿಂಗ್ಸ್ ಅಂತ ಕೊಟ್ಟಿದ್ನಲ್ಲ, ಅದು ತೊಗೊಂಬೋಗಿ ದುಡ್ಡು ಅಂತೆಲ್ಲ ಹೇಳ್ತಾನೆ. ಆ ದುಡ್ಡು ತೊಗೊಂಬೋಗಿ, ಅದರಲ್ಲೇ ದಿನಸಿ ತೊಗೊಂಬರ್ತೀನಿ ಅಂತೆಲ್ಲ. ಆ ದುಡ್ಡ ಅಂತ ಮುಖ ಮುಚ್ಕೊಂಡು, ಇದಕ್ಕೆ ನಾನು ದುಡ್ಡು ಕೇಳಿ ನೀನು ಇದಕ್ಕೆ ಮುಖ ಮುಚ್ಕೊಂಡು ಆ ಕಡೆ ತಿರುಗಿ ದುಡ್ಡು ತೊಗೊಂಬೋಗಿ ಅಂತೆಲ್ಲ ಹೇಳಿದೆ. ದುಡ್ಡು ತೊಗೊಂಬ ಅಂತಂದೆ. ಒಂದು ಶರ್ಟ್ ತಂದಿರ್ತಾಳ ಪ್ರೇಮ, ಆ ಶರ್ಟ್ ತೊಗೊಂಬಂದು ಅದು ದುಡ್ಡು ತಗೋ ಅಂತೇಳಿ ಕವರ್, ಏನೇ ದುಡ್ಡು ಕೇಳಿದೆ ಕವರ್ ಕೊಡ್ತೀಯಲ್ಲ ಅಂತೆಲ್ಲ ಹೇಳಿದ್ರೆ, ಅದು ರಾಮ್ ಅಂತೇಳಿ ಹೊರಗೆ ನೋಡಿ ಶರ್ಟ್, ಯಾರೇ ಹೇಳಿದ್ದು ನಂಗೆ ಶರ್ಟ್ ತೊಗೊಂಬ ಅಂದೆ. ಹೌದು ಕಣೋ, ನಿನ್ನ ಮನೆಗೆ ಬೆಂಕಿ ಬಿದ್ದಾಗ ನಿನ್ನ ಬಟ್ಟೆನೂ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ಅದಕ್ಕೆ ನಾನು ಶರ್ಟ್ ತಂದೆ ಅಂತೆಲ್ಲ ಹೇಳ್ತಾ. ಓಹೋ, ಚೆನ್ನಾಗಾಯ್ತು ಬಿಡು, ನನಗೆ ಗೊತ್ತಿಲ್ಲ ನಿಂಗೆ ಗೊತ್ತಿಲ್ಲ, ನಾನು ಚೆನ್ನಾಗೈತೆ ಈ ತಿಂಗಳ ಹೆಂಗೆ ರೇಷನ್ ಅಂತೆಲ್ಲ ಸುಮ್ಮನೆ ಫನ್ ಮಾಡ್ಕೊತ ನಗ್ತಾ ಇರ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದಾರೆ. ಪಂಚಮಿಗೆ ಅವ್ರ ಮೇಲೆ ಡೌಟ್ ಬಂದಿದೆ, ದಾಮಿನಿ ಮೇಲೆ ಡೌಟ್ ಬಂದಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.